2 ವರ್ಷಗಳ ಹಿಂದೆ ಅನ್ಕೊಂಡಿದ್ದೆ ಸಾಧನೆ ಮಾಡೋದು ಎಲ್ಲದಕ್ಕಿಂತ ದೊಡ್ಡದು, ಎಜುಕೇಷನ್ ದೊಡ್ಡದು, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮುಖ್ಯ, ಮಾಡ್ತಿರೋ ಕೆಲಸ ಮುಖ್ಯ, ದೇಶ ಸುತ್ತಿ ಪ್ರಪಂಚ ನೋಡೋದು ಮುಖ್ಯ, ದೇವರ ಸೇವೆ ಮಾಡೋದು ಮುಖ್ಯ, ಹೀಗೆ ಏನೇನೋ. ಇದೆಲ್ಲ ಇದ್ರೇನೆ ಜೀವನ ಅನ್ನೋ ಸತ್ಯನ ಆರೋಗ್ಯ ಅನ್ನೋ ಒಂದು ಬಿರುಗಾಳಿ ಬಂದು ಎಲ್ಲವನ್ನೂ ಸುಳ್ಳು ಮಾಡ್ತು. ಈ ಒಂದು ಅನಾರೋಗ್ಯ ಅರ್ಥ ಮಾಡಿಸಿದ್ದು ಬಹಳಷ್ಟು. ನಾನು ಜೀವನದಲ್ಲಿ ತುಂಬ ದೊಡ್ಡದು ಅನ್ಕೊಂಡಿರೋದು ಯಾವುದು ಆರೋಗ್ಯಕ್ಕಿಂತ ದೊಡ್ಡದು ಅನ್ನಿಸ್ಲಿಲ್ಲ. ಆ ಸಮಯದಲ್ಲಿ ಅನಿಸಿದ್ದು, ಎಷ್ಟೇ ಸಾಧನೆ ಮಾಡಿದ್ರೂ ಸಂಭ್ರಮ ಇರಲ್ಲ, ಶಿಕ್ಷಣ ಇದ್ರೂ ಯಶಸ್ಸಿರಲ್ಲ, ಪ್ರೀತಿಸೋ ಕುಟುಂಬ ಸ್ನೇಹಿತರಿದ್ರು ಅವರ ಜೊತೆ ಸುಖದ ದಿನಗಳಿರಲ್ಲ, ಒಳ್ಳೆ ದುಡಿಮೆ ಇದ್ರೂ ಕೆಲಸ ಮಾಡೋ ಶಕ್ತಿ ಆಸಕ್ತಿ ಇರಲ್ಲ, ದೇಶ ಸುತ್ತೋಕೆ ನಮ್ಮ ಹಾಸಿಗೆ ನಮ್ಮನ್ನ ಬಿಡಲ್ಲ, ಅದು ಬಿಟ್ಟರು ಉತ್ಸಾಹ ನಮ್ಮಲ್ಲಿರಲ್ಲ, ದೇವರ ಮೇಲೆ ಭಕ್ತಿ ಇದ್ರೂ ಸೇವೆ ಮಾಡೋಕ್ಕಾಗಲ್ಲ, ಅಷ್ಟೊಂದು ಅಸಹಾಯಕತೆ ನಮ್ಮನ್ನ ಕಾಡುತ್ತೆ. ಆದ್ರೂ ನಾವೆಲ್ಲ ನಮ್ಮ ಆರೋಗ್ಯವನ್ನ ಎಷ್ಟು ನಿರ್ಲಕ್ಷಿಸುತ್ತೇವಲ್ವಾ. ಈ ವಿಚಾರ ಆಳವಾಗಿ ಅರ್ಥ ಆಗೋದು ಅನುಭವಿಸಿದವರಿಗೆ ಮಾತ್ರ. ಆಗ ನಿರ್ಧಾರ ಮಾಡಿದ್ದು, ಯಾರೊಬ್ಬರ ನೋವನ್ನು ನಮ್ಮಿಂದ ತೆಗೆದುಕೊಳ್ಳೋಕ್ಕಾಗಲ್ಲ, ಆದರೆ ಸ್ವಲ್ಪ ಮಟ್ಟಿಗಾದರೂ ಕೆಲವರ ನೋವನ್ನು ಕಡಿಮೆ ಮಾಡಬಹುದಲ್ವಾ ಅನ್ನೋ ಉದ್ದೇಶದಿಂದ ನಾವು ಶುರು ಮಾಡಿದ್ದು ನಮ್ಮ ಐಗಿರಿ ಫೌಂಡೇಶನ್ ಮತ್ತು ಸಾಮರಸ್ಯ ಟ್ರಸ್ಟ್. ನಮ್ಮ ಮುಗ್ಧ ಹಳ್ಳಿಯ ಜನ ದೇಹಕ್ಕಿಂತ ಕೆಲಸದ ಕಡೆಗೆ ಅವರ ಹೆಚ್ಚು ಗಮನ, ದೇಹದಲ್ಲಿನ ರೋಗದ ಲಕ್ಷಣಗಳನ್ನು ಅತಿಯಾಗಿ ನಿರ್ಲಕ್ಷ್ಯ ಮಾಡಿ ಕೊನೆ ಹಂತಕ್ಕೆ ಆಸ್ಪತ್ರೆಯನ್ನ ತಲುಪೋದನ್ನ ನೋಡಿ ನನಗೆ ಮತ್ತು ನನ್ನ ಸ್ನೇಹಿತೆ ಲಕ್ಷ್ಮಿಗನಿಸಿದ್ದು, ನಮ್ಮ ಮೊದಲ ಗುರಿ ನಮ್ಮ ಹಳ್ಳಿಯ ಜನರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಬೇಕು. ಕ್ಯಾನ್ಸರ್ ಮತ್ತು ಹೃದಯದ ಸಮಸ್ಯೆಯ ಲಕ್ಷಣಗಳನ್ನು ಅವರು ಬೇಗ ಪತ್ತೆ ಹಚ್ಚೋ ಹಾಗಾಗಬೇಕು. ನಮ್ಮ ಸಂಸ್ಥೆ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ನೀಡಬೇಕೆನ್ನುವುದು ನಮ್ಮ ಕನಸಾಗಿತ್ತು. ಈಗ ನಮ್ಮ ಮೊದಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕಾಳೇನಹಳ್ಳಿ ಗ್ರಾಮದಲ್ಲಿ ಯಶಸ್ವಿಗೊಳಿಸಿದೆವು. ನಮ್ಮ ಈ ಪುಟ್ಟ ಸೇವೆಯಿಂದ ಸಿಕ್ಕ ತೃಪ್ತಿ ಅಷ್ಟಿಷ್ಟಲ್ಲ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಒಂದು ವಿನಂತಿ, ದಯವಿಟ್ಟು ರೋಗಗಳ ಪ್ರವೇಶಕ್ಕೆ ನಿಮ್ಮ ದೇಹದ ಬಾಗಿಲನ್ನು ತೆರೆದಿಡಬೇಡಿ. ನೀವು ಅನಾರೋಗ್ಯಕ್ಕೆ ತುತ್ತಾಗಿ ನಿಮ್ಮ ಕುಟುಂಬದವರ ಖುಷಿಯನ್ನು ದೂರ ಮಾಡಬೇಡಿ. ಆದಷ್ಟು ಹೆಚ್ಚು ಪ್ರಾಮುಖ್ಯತೆ ನಿಮ್ಮ ಆರೋಗ್ಯಕ್ಕೆ ನೀಡಿ. ಗ್ರಾಮದ ಜನ, ನಮ್ಮ ಮೆಡಿಕಲ್ ಟೀಮ್, ಕಿದ್ವೈ ಕ್ಯಾನ್ಸರ್ ಆಸ್ಪತ್ರೆ, ಸರ್ಕಾಡಿಯನ್ ಹೆಲ್ತ್ ಕೇರ್ ಮತ್ತು ಶ್ರೀ ಸಿದ್ಧಾರ್ಥ ದಂತ ಚಿಕಿತ್ಸಾ ವಿಭಾಗ ಮತ್ತು ನಮ್ಮೆಲ್ಲ ಸ್ನೇಹಿತರು, ಇವರೆಲ್ಲರ ಸಹಕಾರ ಇಲ್ಲವಾಗಿದ್ರೆ ಇದು ನಮ್ಮಿಂದ ಅಸಾಧ್ಯವಾದ ಮಾತಾಗಿತ್ತು. ನಿಮ್ಮೆಲ್ಲರಿಗೂ ಕೋಟಿ ಕೃತಜ್ಞತೆಗಳು. ಹರೇ ಕೃಷ್ಣ.